ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪಬ್ಲಿಕ್ ಟಿವಿ ಈಗ ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿಗೆ ಸಂಬಂಧಪಟ್ಟಂತ ಡೀಟೇಲ್ಸ್ ಅನ್ನು ಕೊಡ್ತಾ ಇದೆ. ಇದು ಸರ್ಕಾರಿ ಜಾಗ ಪಕ್ಷದ ಸ್ವತ್ತಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡಿಸ್ತಾ ಇದೆ. ಈ ಸ್ಟೋರಿಯ ಡೀಟೇಲ್ಸ್ ಅನ್ನು ನೋಡಿದಾಗ ಕೋಟಿ ಕೋಟಿ ಬೆಲೆ ಬಾಳುವಂತಹ ಸಿಎ ಸೈಟ್ಗಳನ್ನ ಕಾಂಗ್ರೆಸ್ ಭವನ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಕೊಟ್ಟಿದೆ. ಸಿಎ ಸೈಟ್ ಅಂದ್ರೆ ಸಿವಿಲ್ ಅಮ್ಯುನಿಟಿ ಸೈಟ್ಸ್ ಅಂತ, ಯೂಶಲಿ ಈ ಸಾರ್ವಜನಿಕರ ಬಳಕೆಗೆ ಉಪಯೋಗ ಆಗಲಿ ಅಂತ ಅಲಾಟ್ ಆಗೋ ಸೈಟ್ಗಳು. ಸಾರ್ವಜನಿಕ ಉಪಯೋಗಕ್ಕೆ ಬಳಕೆ ಆಗೋ ಬದಲು ಕಾಂಗ್ರೆಸ್ ಪಕ್ಷದ ಬಳಕೆಗೆ ಉಪಯೋಗ ಆಗ್ತಾ ಇದೆಯಲ್ಲ, ಏನ್ ಕತೆ ಇದು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ವಿತ್ ಡಾಕ್ಯುಮೆಂಟ್ ಸರ್ಕಾರದ ಜಾಗ ಪಕ್ಷದ ಪಾಲು ಹೇಗಾಗಿದೆ ಅನ್ನೋದನ್ನ ನಾವು ತೋರಿಸ್ತಾ ಇದ್ದೀವಿ. ಏನಾಗುತ್ತೆ ಪಕ್ಷದ ಪಾಲಾದಾಗ ಅಂದ್ರೆ ವಿಪರೀತ ರಿಯಾಯಿತಿ ದರದಲ್ಲಿ ಅವ್ರಿಗೆ ಜಾಗ ಸಿಗುತ್ತೆ, ಅವ್ರ ಕಚೇರಿಗಳನ್ನ ನಿರ್ಮಾಣ ಮಾಡೋದಕ್ಕೆ. ಅದು ಕೂಡ ಅಧಿಕೃತವಾಗಿ ಜಾಗ ಸಿಗುತ್ತೆ, ಲೀಸ್ ರೀತಿನಲ್ಲಿ ಜಾಗ ಸಿಗುತ್ತೆ. ಈಗ ಒಂದು ಫಾರ್ ಸಪೋಸ್ 1 ಕೋಟಿ ಜಾಗ ಅಂತ ಅನ್ಕೊಳ್ಳೋಣ. ಅದನ್ನ ಜಸ್ಟ್ ಇವರಿಗೆ ಒಂದು 5% ಗೈಡೆನ್ಸ್ ವ್ಯಾಲ್ಯೂ ಕೊಟ್ರೆ ಸಾಕು, ನಿಮ್ ಪಾಲಾಯಿತು ಅಂತ ಹೇಳೋದು. ಸೊ ಅಧಿಕಾರದ ದುರ್ಬಳಕೆ ಇಲ್ಲಿ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಬರ್ತಾ ಇದೆ. ಸಂಬಂಧಪಟ್ಟಂತಹ ಡೀಟೇಲ್ಸ್ ಅನ್ನ ಕೂಡ ಕೊಡ್ತಾ ಇದೀವಿ. ಎಲ್ಲೆಲ್ಲಿ ಯಾವ್ಯಾವ ರೀತಿ ಸೈಟ್ಗಳ ಅಲಾಟ್ಮೆಂಟ್ ಆಗಿದೆ, ಅದರದ್ದು ಮೌಲ್ಯ ಎಷ್ಟು, ಏನ್ ಕತೆ ಅಂತ, ಮತ್ತೆ ಯಾರಿಂದ ಸಿಕ್ತು ಗ್ರೀನ್ ಸಿಗ್ನಲ್ ಅನ್ನೋದ್ರ ಡೀಟೇಲ್ಸ್ ಅನ್ನ ಕೂಡ ಈಗ ನಾವು ಕೊಡ್ತೀವಿ. ಹೌದು, ಕೇವಲ ಒಂದು ಜಾಗದಲ್ಲಿ ಈ ರೀತಿ ಆಗಿದ್ದಲ್ಲ, ರಾಜ್ಯದ ಹಲವು ಕಡೆಗಳಲ್ಲಾಗಿದೆ. ಪ್ರತಿ ತಾಲೂಕಿನಲ್ಲಾಗಿದೆ. ಕಾಂಗ್ರೆಸ್ ಭವನಕ್ಕೆ ಕೆಪಿಸಿಸಿ ಮುಂದಾಗಿರುವಂಥದ್ದು. ಕಾಂಗ್ರೆಸ್ ಭವನ ಕಟ್ಟುವುದಕ್ಕೆ ಸರ್ಕಾರ ಜಾಗ ಕೊಟ್ಟ ಪೌರಾಡಳಿತ ಇಲಾಖೆ ಕೋಟಿ ಮೌಲ್ಯದ ಜಾಗವನ್ನ ರಿಯಾಯಿತಿ ದರದಲ್ಲಿ ಕಾಂಗ್ರೆಸ್ಗೆ ಪೌರಾಡಳಿತ ಇಲಾಖೆ ಕೊಟ್ಟಿದೆ. ಖುದ್ದು ಸಚಿವ ರಹೀಂ ಖಾನ್ರಿಂದ ರಿಯಾಯಿತಿ ದರದಲ್ಲಿ ಜಾಗ ಕೊಟ್ಟ ಬಗ್ಗೆ ಮಾಹಿತಿ ಇದೆ. ಪರಿಷತ್ನಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಿಖಿತ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಏನಿದು ಸಿಎ ಸೈಟ್ ಅಂದ್ರೆ ನಿರ್ದಿಷ್ಟ ಬಳಕೆಗಿದ್ದಂತಹ ಜಾಗ ಅಥವಾ ನಾಗರಿಕರ ಸೌಲಭ್ಯಕ್ಕೆ ಇರುವಂತಹ ಜಾಗ, ಅದನ್ನ ಈಗ ಒಂದು ಪಕ್ಷಕ್ಕೆ ಪರಬಾರೆ ಮಾಡಿಕೊಡುವಂತಹ ಕೆಲಸ ಆಗಿದೆ. ಯಾವ ಜಿಲ್ಲೆಯಲ್ಲಿ ಏನು ಅಂತ ನೋಡೋದಾದ್ರೆ, ಬಾಗಲಕೋಟೆ ಜಿಲ್ಲೆಯಲ್ಲಿ ಲೋಕಾಪುರ ಪಟ್ಟಣ ಪಂಚಾಯತಿ ಜಾಗ ಮಾರುಕಟ್ಟೆ ಮೌಲ್ಯ 21,03,255 ರೂಪಾಯಿ ಇದೆ. ಅದನ್ನ ಕೊಟ್ಟಿರೋದು ಎಷ್ಟಕ್ಕೆ? 1,05,167. ಅದೇ ನಾನು ಹೇಳಿದ್ನಲ್ಲ, 5% ಕಡಿಮೆ ಗೈಡೆನ್ಸ್ ವ್ಯಾಲ್ಯೂನಲ್ಲಿ ಕೊಡೋದು. ಇನ್ನು ಧಾರವಾಡ ಜಿಲ್ಲೆಯಲ್ಲೂ ಕೂಡ ಇದೇ ರೀತಿಯಾಗಿದೆ. ನವಲಗುಂದ ಪುರಸಭೆಯ ಜಾಗವನ್ನ ಮಾರುಕಟ್ಟೆ ಮೌಲ್ಯ ಇರೋದು 38,60,310 ರೂಪಾಯಿ ಇದೆ. ಇನ್ನ ರಿಯಾಯಿತಿ ದರದಲ್ಲಿ ಇವ್ರು ಕೊಟ್ಟಿದ್ದೆಷ್ಟು? 1,93,015 ರೂಪಾಯಿ ಕೊಟ್ಟುಬಿಟ್ಟಿದ್ದಾರೆ. ಈಗ ಇದೇ ಜಾಗದಲ್ಲಿಯೇ ಕೆಪಿಸಿಸಿ ಕಚೇರಿ ನಿರ್ಮಾಣವಾಗ್ತಾ ಇದೆಯಂತೆ. ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ಪುರಸಭೆ ಜಾಗ 31,70,750 ರೂಪಾಯಿ ಮಾರ್ಕೆಟ್ ವ್ಯಾಲ್ಯೂ. ಬಟ್ ಇವ್ರು ಕೊಟ್ಟಿರೋದು 1,58,537 ರೂಪಾಯಿಗೆ. ಇನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಮಾಗಡಿ ಪುರಸಭೆಯ ಜಾಗ ಮಾರುಕಟ್ಟೆ ಮೌಲ್ಯ ಇದೆ 40,98,513 ರೂಪಾಯಿ. ಇದನ್ನು ಕೊಟ್ಟಿರೋದು ರಿಯಾಯಿತಿ ದರದಲ್ಲಿ ಕೇವಲ 2,04,925 ರೂಪಾಯಿಗೆ. ಈ ರೀತಿ ಹಲವು ತಾಲೂಕುಗಳಲ್ಲಿ ಕೆಪಿಸಿಸಿ ಕಚೇರಿಗಂತಲೇ ಜಾಗ ಸ್ಯಾಂಪಲ್ಗಳನ್ನು ಕೊಡ್ತಾ ಇದೀವಿ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ಪುರಸಭೆ ಜಾಗ ಮಾರುಕಟ್ಟೆ ಮೌಲ್ಯ 50,47,700 ರೂಪಾಯಿ ಇದ್ರೆ ಅದನ್ನು ಕೊಟ್ಟಿರೋದು ಡಿಸ್ಕೌಂಟ್ ರೇಟ್. ಅದು ಅಂತಿಂತ ಡಿಸ್ಕೌಂಟ್ ಅಲ್ಲ, ಇದು 2,52,135 ರೂಪಾಯಿಗೆ ಕಲಬುರಗಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕಚೇರಿಯ ನಿರ್ಮಾಣಕ್ಕೆ ಕೊಟ್ಟಿರೋದು. ಈ ಸೈಟ್ಗಳಿಗೆ ಸಂಬಂಧಪಟ್ಟಂತೆ ನಾವು ಮಾಹಿತಿನ ಕೊಡ್ತಾ ಇದ್ವಿ. ವಿತ್ ಡಾಕ್ಯುಮೆಂಟ್ ನಾವು ತೋರಿಸ್ತಾ ಇದೀವಿ ಎಲ್ಲೆಲ್ಲಿ ಯಾವ್ಯಾವ ರೀತಿ ಆಗಿದೆ ಅಂತ. ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಅಷ್ಟೇ ಹಿಂಗೆ ಬೇಕಾದಂಗೆ ಜಾಗಗಳನ್ನು ಕೊಟ್ಟಿದ್ರು. ಅದನ್ನ ಪ್ರಶ್ನೆ ಮಾಡ್ತಾ ಇದ್ರು ಪ್ರಿಯಾಂಕ್ ಖರ್ಗೆ ಅವ್ರು. ನಿಮ್ಗೆ ನೆನಪಿರ್ಬೋದು, ಸ್ವಲ್ಪ ತಿಂಗಳ ಹಿಂದಷ್ಟೇ RSSಗೆ ಬೇಕಾದ ಜಾಗ ಕೊಟ್ಬಿಟ್ಟಿದ್ದಾರೆ, ಸಿಎ ಸೈಟ್ ನಲ್ಲಿ ಬಿಜೆಪಿ ಅವ್ರ ಕಚೇರಿ ಕಟ್ಕೊಂಡ್ಬಿಟ್ಟಿದ್ದಾರೆ ಅಂತ ಮೈಕ್ ಸಿಕ್ಕಿದಾಗ ಬೊಬ್ಬೆ ಹೊಡಿತಾ ಇದ್ರು. ಈಗ ಎಲ್ಲಿ ಹೋಯ್ತು ಅಂತವರ ಧ್ವನಿ ಅನ್ನೋದು ನಮ್ಮ ಪ್ರಶ್ನೆ. ಇವ್ರು ಮಾಡಿದ್ರೆ ಅದು ಲೀಗಲ್ಲು, ಇನ್ನೊಬ್ರು ಮಾಡಿದ್ರೆ ಇಲ್ಲೀಗಲ್ಲ.